ಕಮಲ ಮನೆಯಲ್ಲಿ ಬಣರಾಜಕಾರಣ ಅನ್ನೋದು ತಾರಕಕ್ಕೇರಿತ್ತು. ಕೊನೆಗೂ ಕೂಡ ಹೈಕಮಾಂಡ್ ಇದಕ್ಕೆ ಇತಿಶ್ರೀ ಹಾಡುವಂತಹ ಕೆಲಸಕ್ಕೆ ಮುಂದಾಗಿದೆ. ಅರ್ಥಾತ್ ಬಿಜೆಪಿಯಿಂದ ಶಾಸಕ ಯತ್ನಾಳ್ ಅವರನ್ನ 6 ವರ್ಷ ಉಚ್ಚಾಟನೆ ಮಾಡುವುದಕ್ಕೆ ಮುಂದಾಗಿದೆ. ಯತ್ನಾಳ್ ಜೊತೆಗೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ, ಹೈಕಮಾಂಡ್ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತೇವೆ. ಯಾವ ವಿಚಾರಕ್ಕೆ ಉಚ್ಚಾಟನೆ ಮಾಡಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ನಾವು ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದೇವೆ, ಉಚ್ಚಾಟನೆ ಮಾಡೋ ಥರ ಮಾಡ್ತಾರೋ ಅನ್ನುವಂತಹ ಭಯ ನನಗಿಲ್ಲ. ಯತ್ನಾಳ್ ಆಪ್ತ ಜೊತೆಗೆ ರೆಬಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಂತಹ BP ಹರೀಶ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿ ನಮ್ಮ ಜೊತೆ ಯತ್ನಾಳ್ ಅವರ ಆಪ್ತರಾಗಿ BP ಹರೀಶ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ ಸರ್ ಯತ್ನಾಳ್ ಅವರ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮದ ಬಗ್ಗೆ? ಯತ್ನಾಳ್ ಅವರೇ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ನಾನು ಬೆಂಗಳೂರಿಗೆ ಬಂದ ಗಳಿಗೆಯಲ್ಲಿ ಗೊತ್ತಾಯಿತು. ನಂತರ ಯತ್ನಾಳ್ ಅವರ ಸಂಪರ್ಕಕ್ಕೆ ನಾನು ಪ್ರಯತ್ನ ಮಾಡಿದೆ. ಅವರು ದೆಹಲಿಯಿಂದ ವಿಮಾನದ ಮೂಲಕ ಬರ್ತಾ ಇರೋ ಕಾರಣ ಏನೋ ಅವ್ರು ನನಗೆ ಫೋನಲ್ಲಿ ಸಿಗಲಿಲ್ಲ. ನಾವು ಅವರು ಬಂದ ನಂತರ ನಾವೆಲ್ಲ ಕೂತು ಮುಂದಿನ ಏನು ಮಾಡಬೇಕು, ಹೈಕಮಾಂಡ್ಗೆ ಯಾವ ರೀತಿ ಸಮಜಾಯಿಸ್ಕೊಡ್ಬೇಕು. ಏಕೆಂದರೆ ಇವಾಗ ನಿನ್ನೆ ನನಗೂ ಕೂಡ 72 ಗಂಟೆ ಒಳಗೆ ಶೋಕಾಸ್ ನೋಟಿಸ್ ಮಾಡಿ ಅದಕ್ಕೆ ಉತ್ತರ ಕೇಳಿದ್ದಾರೆ. ಅದಕ್ಕೂ ಕೂಡ ಉತ್ತರವನ್ನು ನಾವು ಕೊಡಬೇಕು. ಕಾದು ನೋಡ್ತೀವಿ. ಯತ್ನಾಳ್ ಅವರು ಸಿಕ್ಕ ನಂತರ ಮುಂದಿನ ವಿಚಾರವನ್ನು ನಾನು ಮಾತಾಡ್ತೀನಿ. ಸರ್, ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರ ಬಣನೆ ಮೇಲ್ಗೈ ಸಾಧಿಸಿತಾ ಹೇಗೆ ಅಂತ ನೋಡಿ, ಇದರೊಳಗೆ ನಮ್ಮ ಪಕ್ಷದ ಹೈಕಮಾಂಡ್ ಭಾಳಷ್ಟು ಬುದ್ಧಿವಂತಿಕೆ ನಡೆಸ್ತಕ್ಕಂಥದ್ದಿದೆ. ಇದು ಯಾಕೆ ಅವ್ರಿಗೆ ಜಯ ಅಂತ ಯಾಕೆ ಭಾವಿಸ್ತೀರಿ? ನಾವು ಆಗ ಭಾವಿಸಲ್ಲ. ಯಾರು ಪಕ್ಷದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರೋ ಅವ್ರಿಗೆಲ್ಲ ಮುಂದಿನ ದಿನದಲ್ಲಿ ಶಿಕ್ಷೆ ಕೊಡ್ಬೋದು ಅಂತಕ್ಕಂಥ ಓಪ್ಸ್ ನಮಗಿದೆ. ಯಾಕೆಂದರೆ ನಾವಂತೂ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ನಮಗೆ ಆ ಒಂದು ವಿಶ್ವಾಸ ಇದೆ. ನೋಡೋಣ, ಕಾದು ನೋಡೋಣ. ನಿಮಗೂ ಒಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಏನು ಉತ್ತರ ಕೊಡ್ತೀವಿ. ನಿಮ್ಮ ಮುಂದಿನ ನಡೆ ಏನಿರ್ಬೋದು ಸರಿ? ಯಾಕಂದರೆ ಈಗ ಅವರನ್ನೇ ಉಚ್ಚಾಟನೆಯನ್ನು ಮಾಡಿದರೆ ಮುಂದೆ ನಿಮಗೂ ಇಂಥ ಸಂದರ್ಭ ಬರ್ಬೋದಾ ಹೇಗೆ ಅಂತ? ನೋಡಿ, ಪಕ್ಷಕ್ಕಾಗಿ ಕೆಲಸ ಮಾಡಿದಂಥವ್ರಿಗೆ ಉಚ್ಚಾಟನೆ ಮಾಡ್ತಾರೆ ಅಂಥೇಳಿ ಎದುರೋ ಪರಿಸ್ಥಿತಿಯಲ್ಲಿ ನಾವಿಲ್ಲ.